परिकल्पित पुनर्जन्मनाम् आत्मेत्यात्मविदां कृतश्चेदतां भक्तामरज्योतिषां लोकानां प्रलयोदयस्थितिविभुश्चानेकधा यश्रुतो वाचं न सततात्मनैककिरणः त्रैलोक्यदीपो रविः. ಇವತ್ತು ನಮಗೆ ಪಾಠ ಆಗ್ಲಿಕ್ಕಿರುವಂತಹ ಶ್ಲೋಕ ಗ್ರಹ ಪ್ರಭೇದಾಧ್ಯಾಯದಲ್ಲಿ ನಮಗೆ 5ನೇ ಶ್ಲೋಕ. ಈ ಹಿಂದೆ ನಾವು ಹಿಂದಿನ ಶ್ಲೋಕದಲ್ಲಿ ಗ್ರಹರ ವರ್ಣಗಳು ಯಾವುದು ಅಂತ ಹೇಳುವಂತಹ ವಿಷಯಗಳಲ್ಲಿ ಆ ಅಲ್ವಾ, ಗ್ರಹರ ವರ್ಣಗಳ ವಿಷಯವನ್ನೆಲ್ಲ ಹಿಂದಿನ ಶ್ಲೋಕದಲ್ಲಿ ನಾವು ಗಮನಿಸಿದ್ದೇವೆ. ರಕ್ತಶ್ವೇತ ಅದು ಇದರ ಗ್ರಹರಂತ ಇತ್ತು, ರಾಶಿಗಳಂತ ಇತ್ತು. ರಕ್ತಶ್ಯಾಮ ಭಾಸ್ಕರೋ ಗೌರವಿಂದು ನಾತಿಚ್ಚಾಂಗೋ ರಕ್ತ ಗೌರಶ್ಚಕ್ರ ಶ್ಯಾಮ ಶುಕ್ರೋ ಭಾಸ್ಕರಿ ಕೃಷ್ಣ ದೇಹ ಅಂತ ದೂರ್ವಾಶ್ಯಾಮ ಗೌರಗಾತ್ರ ಶ್ಯಾಮ ಶುಕ್ರ ಭಾಸ್ಕರಿ ಕೃಷ್ಣ ದೇಹ ಅಂತೇಳಿ ಶ್ಲೋಕವನ್ನು ನೋಡಿದ್ದೇವೆ ಹಿಂದಿನ ಮೊನ್ನೆ ಪಾಠದಲ್ಲಿ. ಇವತ್ತು ನಮಗೆ ಗ್ರಹರ ವರ್ಣಗಳನ್ನು ಪುನಃ ಒಂದಷ್ಟು ಗ್ರಹರಿಗೆ ಹೇಳಿರ್ತಕ್ಕಂಥ ಬಣ್ಣಗಳನ್ನು, ಗ್ರಹರಿಗೆ ಹೇಳಿರ್ತಕ್ಕಂಥ ದೇವತೆಗಳನ್ನು, ಇದು ಅತಿ ಮುಖ್ಯ. ಒಂದು ದೇವ ಪ್ರಶ್ನೆ ಎಲ್ಲ ಮಾಡ್ತೇವೆ ನಾವು, ಅಥವಾ ಒಂದು ಮನೆ ದೇವರು ಯಾರು, ಕುಲದೇವರು ಯಾರು ಅಂತ ಹೇಳುವಂಥದ್ದೆಲ್ಲ ಪ್ರಶ್ನೆಗಳಿರುತ್ತದೆ. ಅದರಿಂದಾಗಿ ಈ ವಿಷಯವನ್ನು ಚಿಂತನೆ ಮಾಡ್ಲಿಕ್ಕೆ ದೇವತಾ ಚಿಂತನೆ ಅಂತ ಹೇಳುವಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಷಯ. ಹಾಗೆ ದಿಕ್ಕುಗಳು, ಯಾವ ಗ್ರಹರಿಗೆ ಹೇಳಿರ್ತಕ್ಕಂಥ ದಿಕ್ಕುಗಳು, ರಾಶಿಗಳಿಗೆಲ್ಲ ಬೇರೆ ಬೇರೆ ಪ್ರಕರಣದಲ್ಲಿ ಇಷ್ಟರವರೆಗೆ ಒಂದು 2 ಪ್ರಕರಣ ನೋಡಿದ್ದೇವೆ ನಾವು. ಈಗ ಗ್ರಹರಿಗೆ ಯಾವ ದಿಕ್ಕುಗಳು ಅಂತ ಹೇಳುವಂಥದ್ದು ನಾನು ತಿಳಿಸ್ತಾ ಇದ್ದಾರೆ. ಹಾಗೆ ಪಾಪಗ್ರಹರು ಯಾರು, ಶುಭಗ್ರಹರು ಯಾರು ಎಂಬ ವಿಷಯವನ್ನು ಕೂಡ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ವರ್ಣಾಸ್ತಾಮ್ರ ಸಿತಾತಿರಕ್ತ ಹರಿತ ವ್ಯಾಪೀತ ಚಿತ್ರಾಸಿತಾನ್ ವರ್ಣಾಸ್ತಾಮ್ರ ಸಿತಾತಿರಕ್ತ ಹರಿತ ವ್ಯಾಪೀತ ಚಿತ್ರಾಸಿತಾನ್ ವರ್ಣಾಸ್ತಾಮ್ರ ಸಿತಾತಿರಕ್ತ ಹರಿತ ವ್ಯಾಪೀತ ಚಿತ್ರಾಸಿತಾಂ ವನ್ಯಂ ಭಗ್ನಿಜಕೆ ಶವೇಂದ್ರ ಶಚಿಕಾಃ ಸೂರ್ಯಾದಿನಾಥಾಕ್ರಮಾತ್ ವನ್ಯಂ ಭಗ್ನಿಜಕೆ ಶವೇಂದ್ರ ಶಚಿಕಾಃ ಸೂರ್ಯಾದಿನಾಥಾಕ್ರಮಾತ್ ವನ್ಯಂ ಭಗ್ನಿಜಕೆ ಶವೇಂದ್ರ ಶಚಿಕಾಃ ಸೂರ್ಯಾದಿನಾಥಾಕ್ರಮಾತ್ ಪ್ರಾಗಾದ್ಯಾರವಿಶುಕ್ರಲೋಹಿತತಮಃ ಸೌರೇಂದುವಿತ್ ಸೂರಯಃ ಪ್ರಾಗಾದ್ಯಾರವಿಶುಕ್ರಲೋಹಿತತಮಃ ಸೌರೇಂದುವಿತ್ ಸೂರಯಃ ಪ್ರಾಗಾದ್ಯಾರವಿಶುಕ್ರಲೋಹಿತತಮಃ ಸೌರೇಂದುವಿತ್ ಸೂರಯಃ ಕ್ಷೀಣೇನ್ವರ್ಕಮಹೀ ಸುತಾರ್ಕತನಯಾ ಪಾಪಾಬುಧಸ್ತೈರ್ಯುತಃ ಕ್ಷೀಣೇನ್ವರ್ಕಮಹೀ ಸುತಾರ್ಕತನಯಾ ಪಾಪಾಬುಧಸ್ತೈರ್ಯುತಃ ಕ್ಷೀಣೇನ್ವರ್ಕಮಹೀ ಸುತಾರ್ಕತನಯಾ ಪಾಪಾಬುಧಸ್ತೈರ್ಯುತಃ. ಈ ಶ್ಲೋಕದ ಪದಚ್ಛೇದ: ವರ್ಣಾಃ ತಾಮ್ರಸಿತಾತಿರಕ್ತಹರಿತ ವ್ಯಾಪೀತ ಚಿತ್ರಾಸಿತಾಃ ವನ್ಯಂ ವಗ್ನಿಜ ಕೇಶವೇಂದ್ರ ಶಚಿಕಾಃ ಸೂರ್ಯಾದಿನಾಥಾಃ ಕ್ರಮಾತ್ ಪ್ರಾಗಾದ್ಯಾಃ ರವಿಶುಕ್ರಲೋಹಿತತಮಃ ಸೌರೇಂದುವಿತ್ ಸೂರಯಃ ಕ್ಷೀಣೇನ್ವರ್ಕಮಹೀ ಸುತಾರ್ಕತನಯಾಃ ಪಾಪಾಃ ಬುಧಃ ತೈಃ ಯುತಃ. ಈ ರೀತಿಯಲ್ಲಿ ಈ ಶ್ಲೋಕದ ಪದಚ್ಛೇದ. ಈ ಶ್ಲೋಕದ ಅರ್ಥವನ್ನು ನಾವು ಗಮನಿಸುವುದಿದ್ರೆ, ವರ್ಣಾಸ್ತಾಮ್ರ ಸಿತಾತಿ ರಕ್ತಹರಿತ ವ್ಯಾಪೀತ ಚಿತ್ರಾಸಿತ ಅಂತ ಮೊದಲನೇ ಪಾದದಲ್ಲಿ, ಒಟ್ಟು 4 ಪಾದಗಳು ಒಂದು ಶ್ಲೋಕಕ್ಕೆ. 4 ಪಾದಗಳಲ್ಲಿ 4 ವಿಷಯಗಳನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇ ಪಾದದಲ್ಲಿ ನಮಗೆ ಗ್ರಹರಿಗೆ ಹೇಳಿರತಕ್ಕಂಥ ವರ್ಣಗಳನ್ನು, ಹಿಂದೆ ಒಂದು ರೀತಿಯ ವರ್ಣಗಳನ್ನು ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ರೀತಿ, ಅಂದ್ರೆ ಇಡೀ ಬ್ರಹ್ಮಾಂಡವನ್ನು ಕೂಡ ಇದೇ ಗ್ರಹದಿಂದ ಚಿಂತನೆ ಮಾಡ್ಬೇಕಾದ್ರಿಂದ, ಬೇರೆ ಬೇರೆ ಪದಾರ್ಥಗಳ ಎಲ್ಲ ವರ್ಣಗಳನ್ನು ಇದರಿಂದ ಚಿಂತನೆ ಮಾಡ್ಬೇಕಾದ್ರಿಂದಾಗಿ ಒಂದು ರೀತಿಯಲ್ಲಿ ಹಿಂದೆ ಹೇಳಿದ ರಕ್ತಶ್ಯಾಮ ಭಾಸ್ಕರ ಗೌರ ಇಂದು ಆ ರೀತಿಯಲ್ಲಿ ಒಂದು ಕ್ರಮ, ಇಲ್ಲಿ ಇನ್ನೊಂದು ರೀತಿಯ ಕ್ರಮದಲ್ಲಿ ಹೇಳ್ತಾ ಇದ್ದಾರೆ. ಮೊದಲಿಗೆ
ಸೂರ್ಯಾದಿನಾಥ ಕ್ರಮಾತ್ ಅಂತೇಳಿ ಸೂರ್ಯಗ್ರಹ ಕ್ರಮವಾಗಿ ನಮಗೆ ಸೂರ್ಯಾದಿ ಗ್ರಹದಿಂದಾಗಿ ಇಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ ಅಂತ ಹೇಳುವಂತ ಒಂದು ವ್ಯವಸ್ಥೆ. ಯಾವುದೆಲ್ಲ ವರ್ಣಗಳು ಈ ಗ್ರಹರಿಗೆ ಅಂತ ಹೇಳಿದ್ರೆ ವರ್ಣಾಹ ವರ್ಣಗಳು ತಾಮ್ರಸಿತಾತಿ ರಕ್ತ ಹರಿತ ವ್ಯಾಪಿತ ಚಿತ್ರಾಸಿತಾಹ. ತಾಮ್ರ ಅಂತ ಹೇಳಿದ್ರೆ ಕೆಂಪು ಎಂಬುದಾಗಿ ಅರ್ಥ. ತಾಮ್ರದ ವರ್ಣ ಕೆಂಪು, ತಾಮ್ರ ಲೋಹದ ವರ್ಣ ಕೆಂಪು ಅಂತೇಳಿ ನಮಗೆ ಗೊತ್ತಿರುವಂತದ್ದು. ಸಿತ ಅಂತೇಳಿ ಹೇಳಿದ್ರೆ ಬಿಳಿ, ಅತಿರಕ್ತ ಅಂತೇಳಿ ಹೇಳಿದ್ರೆ ಕೆಂಪು, ಅತಿ ಕೆಂಪು. ಹರಿತ ಅಂತೇಳಿ ಹೇಳಿದ್ರೆ ಅದು ಕೂಡ ನಮಗೆ ಹರಿತ ಅಂತೇಳಿ ಹೇಳಿದ್ರೆ ಹಳದಿಯೇ. ವ್ಯಾಪೀತ ಅಂತೇಳಿ ಹೇಳಿದ್ರೆ ಕೂಡ ಹರಿತ ಅಂತೇಳಿ ಹೇಳಿದ್ರೆ ಹಸಿರು, ಹಸಿರು ಅಂತೇಳಿ ಹರಿತ, ಹರಿದ್ವರ್ಣ ಅಂತೇಳಿ ಹೇಳ್ತೇವೆ. ಈ ಯಾವುದರಲ್ಲಿ ನಮಗೆ ಎಲೆಗಳಲ್ಲಿ ಹರಿತ್ ಎಂಬತಕ್ಕಂತಹ ಒಂದು ವಿಜ್ಞಾನ ಪಾಠದಲ್ಲಿ ಚಿಕ್ಕವನಿರ್ಬೇಕಾದ್ರೆ ಕಲ್ತ ನೆನಪು ನನಗೆ. ಅದರಲ್ಲಿ ಹರಿತ್ ಅಂತ ಹೇಳುವಂತ ಒಂದು ಅಂಶ. ಹರಿದ್ ಏನ್ ಹೇಳ್ತಾರೆ ಗೊತ್ತುಂಟಾ? ಹರಿತ್ ಪತ್ರ ಹರಿತ್ತು, ಕ್ಲೋರೋಫಿಲ್. ಅಂತ ಅದನ್ನ ನಾವು ಚೆನ್ನಾಗಿ ನೋಡಿದ್ರೆ ಅದು ಕಣ್ಣಿಗೆ ತುಂಬಾ ಒಳ್ಳೇದು ಅಂತ ಹೇಳುವಂತದ್ದು ವಿಷಯ. ಕಣ್ಣು ದೃಷ್ಟಿ ದೋಷಗಳಿದ್ರೆ ಹರಿತನ್ನು ನೋಡಿದ್ರೆ ಅದು ಅದರಿಂದ ದೃಷ್ಟಿ ದೋಷ ಪರಿಹಾರ ಆಗ್ತದೆ ಅಂತ ಹೇಳಿ. ಅಂತೂ ಹರಿತ ಅಂತ ಹೇಳಿದ್ರೆ ಹಸಿರು, ವ್ಯಾಪೀತ ಅಂತ ಹೇಳಿದ್ರೆ ಹಳದಿ, ಚಿತ್ರ ಅಂತ ಹೇಳಿದ್ರೆ ಅನೇಕ ಅನೇಕ ವರ್ಣಗಳ ಸಮಾಗಮ, ಸಿತ ಅಂತ ಹೇಳಿದ್ರೆ ಅಸಿತ ಅಂತ ಹೇಳಿದ್ರೆ ಕಪ್ಪು. ಇದು ಕ್ರಮವಾಗಿ ಗ್ರಹರಿಗೆ ಅಂದ್ರೆ ಸೂರ್ಯನಿಗೆ ತಾಮ್ರ ಕೆಂಪು, ಚಂದ್ರನಿಗೆ ಸಿತ ಬಿಳಿ, ಅತಿರಕ್ತ ಅತ್ಯಂತ ಕೆಂಪು ನಮಗೆ ಕುಜನಿಗೆ, ಹರಿತ ಹಸಿರು ಬಣ್ಣ ಬುಧನಿಗೆ, ವ್ಯಾಪೀತ ಹಳದಿ ಬಣ್ಣ ನಮಗೆ ಗುರುವಿಗೆ, ಚಿತ್ರ ನಾನಾ ವರ್ಣಗಳ ಸಮಾಗಮ ನಮಗೆ ಚಿತ್ರ ವರ್ಣ ಚಿತ್ರವರ್ಣ ನಮಗೆ ಶುಕ್ರನಿಗೆ, ಅಸಿತ ಅಂತ ಹೇಳಿದ್ರೆ ಕಪ್ಪು ಬಣ್ಣ ನಮಗೆ ಶನಿಗೆ. ಈ ರೀತಿಯಲ್ಲಿ ಒಂದು ವ್ಯವಸ್ಥೆ. ಇದರಿಂದ ಪ್ರಯೋಜನ ಏನು ಅಂತ ಹೇಳಿದರೆ ತದ್ವರ್ಣ ಈಗ ನಮಗೆ ನವಗ್ರಹ ಮಂಡಲ ಎಲ್ಲ ಬರೀತೇವೆ. ಸಾಮಾನ್ಯ ನೀವು ಪೂಜೆಗಳಲ್ಲಿ ನೋಡಿರ್ಬೋದು, ಕೆಲವು ಕಡೆ ಕೆಂಪಲ್ಲೇ ಇಡೀ ಪದ್ಮಗಳನ್ನು ರಚನೆ ಮಾಡ್ತಾರೆ, ಅಥವಾ ಎರಡು ಕ್ರಮಗಳು ಕೂಡ ಉಂಟು. 8 ಪದ್ಮಗಳನ್ನು ಹಾಕಿ 8 ಪದ್ಮಗಳಿಗೆ ಮಧ್ಯದಲ್ಲಿ ಕೆಂಪು ವರ್ಣ, ಮತ್ತೆ ಸುತ್ತಲ್ಲಿ 8 ಪದ್ಮಗಳಿಗೆ 8 ಪದ್ಮ ದಳಗಳಿಗೆ ಒಂದೊಂದು ವರ್ಣ. ಗುರು ಇರುವಂತಹ ಪ್ರದೇಶದಲ್ಲಿ ಹಳದಿಯನ್ನು ಹಾಕ್ತಾರೆ, ಬುಧನಿರುವಂತಹ ದಿಕ್ಕಿನಲ್ಲಿ ನಮಗೆ ಹಸಿರನ್ನು ಹಾಕ್ತಾರೆ. ಹೀಗೆ ಈ ಚಿತ್ರವನ್ನ ಇಲ್ಲಿ ಆ ಪ್ರಕರಣದಲ್ಲಿ ನಮಗೆ ಶುಕ್ರನಿಗೆ ಚಿತ್ರ ಹಾಕುದಿಲ್ಲ, ಕೇತುವಿಗೆ ಚಿತ್ರವರ್ಣವನ್ನು ಹಾಕ್ತಾರೆ, ಶುಕ್ರನಿಗೆ ಬಿಳಿಯನ್ನೇ ಹಾಕುವಂತ ಸಂಪ್ರದಾಯ ಇರುವಂತದ್ದು. ಅಂತ ಇಲ್ಲಿಯ ಪ್ರಕರಣದಲ್ಲಿ ನಮಗೆ ಚಿತ್ರವರ್ಣ ನಮಗೆ ರಾಹು ಮತ್ತೆ ಕೇತುಗಳ ಉಲ್ಲೇಖ ಇಲ್ಲದೆ ಇರೋದ್ರಿಂದಾಗಿ ರಾಹುವಿಗೆ ಕಪ್ಪನ್ನ ಹಾಕ್ತಾರೆ, ಚಿತ್ರವರ್ಣವನ್ನ ನಮಗೆ ಕೇತುವಿಗೆ ಹಾಕ್ತಾರೆ. ಬಟ್ ಈ ಪ್ರಕರಣದಲ್ಲಿ ನಮಗೆ ಇಲ್ಲಿ ಚಿತ್ರವನ್ನ ಶುಕ್ರನಿಗೆ, ಹಸಿತ ಕಪ್ಪು ಶನಿಗೆ ಅಂತ ಈ ರೀತಿಯಲ್ಲಿ ಇಟ್ಕೊಂಡು ಆ ಗ್ರಹರಿಗೆ ಸಂಬಂಧಪಟ್ಟ ಆ ಗ್ರಹರನ್ನೆಲ್ಲ ಅಥವಾ ಆ ಗ್ರಹರಿಗೆ ಸಂಬಂಧಪಟ್ಟ ದೇವತೆಗಳನ್ನು ಪೂಜೆ ಮಾಡ್ಬೇಕಾದ್ರೆ ಆಯಾ ವರ್ಣದ ಹೂಗಳಿಂದ ನಾವು ಪೂಜೆಯನ್ನು ಮಾಡಿದ್ರೆ ಅಥವಾ ಆಯಾ ವರ್ಣದ ಮಂಡಲಗಳನ್ನು ಬರೆದು ಪೂಜೆ ಮಾಡಿದ್ರೆ ಆ ಗ್ರಹರಿಗೆ ಸಂತೋಷ ಆಗ್ತದೆ. ಈ ಉದ್ದೇಶದಿಂದಾಗಿ ಮತ್ತೆ ಎಲ್ಲ ಜ್ಞಾನ ನಮಗೆ ನಷ್ಟ ಪ್ರಶ್ನೆಗಳಲ್ಲಿ ಆಗ್ಲಿ ಅನಷ್ಟ ಪ್ರಶ್ನೆಗಳಲ್ಲಿ ದ್ರವ್ಯದ ಜ್ಞಾನ ಬರ್ಬೇಕಾಗಿದ್ರೆ ಈಗ ಶನೈಶ್ಚರ ಅಂತೇಳಿ ಬಂದ ನಷ್ಟ ಪ್ರಶ್ನೆಯಲ್ಲಿ, ಆಗ ಕಪ್ಪು ವರ್ಣದೇನೋ ವಸ್ತು ನಷ್ಟ ಆಗಿದೆ ಅಂತೇಳಿ ಹೇಳ್ಬೇಕು ನಮ್ಗೆ. ಹೀಗೆಲ್ಲ ಆಯಾ ಗ್ರಹರಿಗೆ ಹೇಳಿರತಕ್ಕಂತಹ ವರ್ಣಗಳ ಉಪಯೋಗವನ್ನ ಈ ಶ್ಲೋಕದಿಂದಾಗಿ ಮಾಡಿಕೊಡಬಹುದು ನಮ್ಗೆ ಚಿಂತನೆಯಲ್ಲಿ. ಇನ್ನು ಮುಖ್ಯ ದೇವತಾ ಚಿಂತನೆ ನಮ್ಗೆ ವನ್ಯಂಬಗ್ನಿಜ ಕೇಶವೇಂದ್ರ ಸಚಿಕಾಹ ಸೂರ್ಯಾದಿನಾಥ ಕ್ರಮಾತ್. ಕ್ರಮವಾಗಿ ಸೂರ್ಯಾದಿ ಗ್ರಹರಿಗೆ ಈ ದೇವತೆಗಳು ಯಾವ ದೇವತೆಗಳು? ವಹ್ನಿ, ಅಂಬು, ಅಗ್ನಿಜ, ಕೇಶವ, ಇಂದ್ರ, ಶಚಿಕಾಹ ಅಂತೇಳಿ. ಇದು ಕಾಹ ಅಂತ ಹೇಳಿದ್ರೆ ಬಹುವಚನ, ಅರ್ಥಾತ್ ಇದೆಲ್ಲ ಸೇರಿಸಿ ಸಮಾಸ ಮಾಡಿರುವಂತ ಪದ ಅದು. ವಹ್ನಿ ನಮಗೆ ಸೂರ್ಯನಿಗೆ ಯಾರು ದೇವತೆ ಅಂತ ಹೇಳಿದ್ರೆ ವನ್ನಿ. ವನ್ನಿ ಅಂತ ಹೇಳಿದ್ರೆ ಅಗ್ನಿ, ಅಂದ್ರೆ ಸೂರ್ಯನಿಗೆ ದೇವತೆ ಅಗ್ನಿ. ಅಲ್ಲಿ ಬರಿಬೇಕಾದ್ರೆ ಅತ್ರ ಸೂರ್ಯಾದೀನಾಂ ನಾಥಾಹ ಆದಿತ್ಯಸ್ಯ ವನ್ನಿರ್ದೇವತಾ ಅಂತೇಳಿ ಬರೀತಾರೆ. ಕೇವಲ ವನ್ನಿ ಮಾತ್ರ ಅಲ್ಲ, ವನ್ನಿ ಶಬ್ದೇನ ಅಗ್ನಿಶ್ಚ ರುದ್ರಶ್ಚ ವಿವಕ್ಷಿತವು ಅಂತೇಳಿ ಬರೀತಾರೆ.
ಅಗ್ನಿಯೂ ದೇವತೆ ಹೌದು, ರುದ್ರನೂ ದೇವತೆ ಹೌದು. ಅದರಿಂದಾಗಿ ಸೂರ್ಯನಿಂದ ಚಿಂತನೆ ಮಾಡತಕ್ಕಂಥ ದೇವರು ಯಾರು ಅಂತ ಹೇಳಿದ್ರೆ ಆ ಶಿವದೇವರು ಅಥವಾ ಅಗ್ನಿ ಚಿಂತನೆ ಮಾಡಬಹುದು. ನಿಮಗೆ ಸೂರ್ಯನ ಅಧಿದೇವತೆ ಅಗ್ನಿ, ಪ್ರತ್ಯಧಿದೇವತೆ ರುದ್ರ ಅಂತೇಳಿ ನವಗ್ರಹ ಹೋಮದಲ್ಲಿ ಆಹುತಿಯನ್ನು ಕೊಡ್ಲಿಕ್ಕೆ ಇರುವಂತದ್ದು. ಅದರಿಂದ ಅವನ ಸೂರ್ಯನೂ ಹೌದು, ಅಗ್ನಿಯೂ ದೇವತೆ ಹೌದು. ಸೂರ್ಯನಿಗೆ ಶಿವನೂ ಹೌದು, ಅಗ್ನಿಯೂ ದೇವತೆ ಹೌದು. ಇನ್ನು ಎರಡನೇದು ಚಂದ್ರನಿಗೆ ಅಂಬು. ಅಂಬು ಅಂತ ಹೇಳಿದ್ರೆ ಜಲದೇವತೆ ಎಂಬುದಾಗಿ ಅರ್ಥ. ಈ ಅಂಬು ಅಂತ ಹೇಳಿ ಶಬ್ದದಿಂದಾಗಿ ಈಗ ನಮ್ಮಲ್ಲೆಲ್ಲ ಸುಬ್ರಹ್ಮಣ್ಯ ಅಂತ ಹೆಸರಿರುತ್ತದೆ. ಅವರನ್ನೇನು ಮಾಡ್ತೇವೆ, ಸುಬ್ಬು ಅಂತೇಳಿ ಕರಿತೇವೆ, ಶಾರ್ಟ್ ಮಾಡಿ ಕರಿತೇವೆ. ಶಬ್ದೈಕ ನಾಮೈಕ ನಾಮಗ್ರಹಣೆ, ನಾಮೈಕ ಗ್ರಹಣ ಅಂತ ಹೇಳುವಂಥದ್ದು ಒಂದು ನಿಯಮ. ನಾಮವನ್ನ ಹೆಸರನ್ನ ಹೇಳಬೇಕಾದ್ರೆ ಅದರ ನಾಮೈಕ ದೇಶ ಗ್ರಹಣಂ, ಅದರ ಏಕದೇಶವನ್ನು ಹೇಳುವಂಥದ್ದು ಅಂತೇಳಿ ಒಂದು ನಿಯಮ. ಆದ್ರಿಂದಾಗಿ ನಾಮಗ್ರಹಣೆ, ನಾಮ ಏಕದೇಶ ಗ್ರಹಣ ಅಂತೇಳಿ ಹೀಗೆ ನಿಯಮದಿಂದಾಗಿ ನಾವು ಅಂಥದ್ದನ್ನ ಈಗ ಕೃಷ್ಣ ಅಂತೇಳಿ ಕಿಟ್ಟ ಶಾರ್ಟ್ ಮಾಡ್ತೇವೆ, ಅಥವಾ ಸ್ವಲ್ಪವೇ ಹೆಸರನ್ನು ಹೇಳ್ತೇವೆ. ನನಗೆ ವಿಶ್ವಮೂರ್ತಿ ಅಂತೇಳಿ ಹೆಸರಿದ್ರೆ ಮನೆಯಲ್ಲೆಲ್ಲ ವಿಶ್ವ ಅಂತ ಕರೀತಾರೆ, ಅಂದ್ರೆ ಶಾರ್ಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮಗೆ ಇಲ್ಲಿ ಕೂಡ ಅಂಬು ಅಂತ ಹೇಳುವಂಥದ್ದು ನೀರು ಅಂತೇಳಿ ಒಂದು ನೀರು ದೇವತೆ ಹೌದು. ಆದ್ರೆ ಅಂಬಿಕಾ ಅಂತ ಹೆಸರಿನ ಸ್ವಲ್ಪವನ್ನೇ ತಗೊಂಡು ಅಂಬು ಅಂತೇಳಿ ಕರೆದಿದ್ದಾರೆ. ಅದರಿಂದಾಗಿ ಅಂಬಿಕಾ ಜಗಜ್ಜನನಿಯು ಅಂದ್ರೆ ಲಕ್ಷ್ಮಿಯೂ ಹೌದು, ಚಂದ್ರನಿಗೆ ಪಾರ್ವತಿಯೂ ಹೌದು, ಅಂದ್ರೆ ಗೌರಿಯೂ ಹೌದು ಅಂತ ಹೇಳುವ ದೇವತೆಗಳನ್ನ ಅಂಬಿಕಾ ಗೌರೀಚ ಹೇಳಿ ವ್ಯಾಖ್ಯಾನದಲ್ಲಿ ಬರೀತಾರೆ. ಅದರ ದೇವತೆ ಚಂದ್ರನಿಂದಾಗಿ ಸಾಮಾನ್ಯ ದುರ್ಗೆ, ಮತ್ತೆ ಗೌರಿಯನ್ನು ಕೂಡ ದುರ್ಗೆಯು ಪಾರ್ವತಿಯು ಒಂದು ಅಂಶದಲ್ಲಿ ದುರ್ಗೆ ಹೌದು, ಒಂದು ಅಂಶದಲ್ಲಿ ಲಕ್ಷ್ಮಿಯು ದುರ್ಗೆ ಹೌದು. ಅದರಿಂದಾಗಿ ದುರ್ಗೆಯದ್ದೊಂದು ವಿಶೇಷ ಸ್ವರೂಪ. ಅದು ಸೂರ್ಯ ಈ ವಿಷ್ಣು ಸಂಬಂಧಕವಾಗಿ ಚಿಂತನೆ ಮಾಡಿದಾಗ ಅದರ ಹತ್ತಿರ ಎಲ್ಲಿಯಾದ್ರೂ ದುರ್ಗೆಯ ವ್ಯವಸ್ಥೆ ಇದ್ರೆ ಆಗ ಲಕ್ಷ್ಮಿ ಅಂತ ಹೇಳಿ ಚಿಂತನೆ ಮಾಡಬೇಕು. ಶಿವನ ಹತ್ತಿರ ನಮಗೆ ದುರ್ಗೆಯ ವ್ಯವಸ್ಥೆಗಳಿದ್ದಾಗ ಅಲ್ಲಿ ಪಾರ್ವತಿ ಸ್ವರೂಪದಲ್ಲಿ ಚಿಂತನೆ ಮಾಡಬೇಕು. ಈ ರೀತಿಯಲ್ಲಿ ಒಂದು ವ್ಯವಸ್ಥೆ. ಅದರಿಂದಾಗಿ ಅಂಬು ಅಂತ ಹೇಳಿದ್ರೆ ಜಲದೇವತೆಯೂ ಹೌದು, ದುರ್ಗೆ ಅಥವಾ ಗೌರಿಯೂ ಹೌದು. ಅಗ್ನಿಜ. ಇನ್ನು ಕುಜನ ದೇವತೆ ಯಾರು ಅಂತ ಹೇಳಿದ್ರೆ ಅಗ್ನಿಯಿಂದ ಹುಟ್ಟಿರ್ತಕ್ಕಂಥ ಷಣ್ಮುಖ. ಅವನಿಗೆ ತುಂಬಾ ಜನ ತಂದೆಯಂದಿರು ತಾಯಿಯಂದಿರು ಅಂತ ಹೇಳುವಂಥದ್ದು ಒಂದು ವ್ಯವಸ್ಥೆ. ಅವನು ಷಾಣ್ಮಾತುರನು ಹೌದು. ಅಂದ್ರೆ ಆ ಷಷ್ಠ ಷಟ್ ದೇವಿಗಳು ಅವರ ಪುತ್ರನು ಹೌದು. ಮತ್ತೆ ಶರವಣ ಭವನು ಹೌದು. ಶರವಣ ಅಂತ ಹೇಳಿದ್ರೆ ನಮಗೆ ಹುಲ್ಲು, ಅದರಿಂದ ಹುಟ್ಟಿದವನು ಹೌದು. ಗಂಗೆಯ ಪುತ್ರನೂ ಹೌದು ಅವನು. ಶಿವಪುತ್ರನೂ ಹೌದು, ಪಾರ್ವತಿ ಸುತನೂ ಹೌದು. ಹೀಗೆ ಅವನಿಗೆ ತುಂಬಾ ಒಂದು ಹುಟ್ಟಿನಲ್ಲಿ ತುಂಬಾ ಅವನ ಕಥೆಗಳೆಲ್ಲ ಸುಬ್ರಹ್ಮಣ್ಯನ ಸರಿಯಾದ ಕಥೆ ತಿಳ್ಕೊಂಡ್ರೆ ನಮಗೆ ಇದೆಲ್ಲ ಒಪ್ಪಿಕೊಳ್ಳುವಂತ ವಿಷಯ. ಹಾಗೆ ಅಗ್ನಿಪುತ್ರನೂ ಕೂಡ ಹೌದು. ಕಾರ್ತಿಕೇಯ ಅಂತ ಕರಿತೇವೆ, ಕೃತಿಕೆಯ ಮಗನೂ ಹೌದು. ಹಾಗೆ ಒಂದು ಅವನಿಗೆ ತುಂಬಾ ಜನ ತಾಯಿಯ ಸ್ಥಾನದಲ್ಲಿ ತಂದೆಯ ಸ್ಥಾನದಲ್ಲಿ ಇರುವಂತವರು ಇದ್ದಾರೆ. ಅಂತೂ ನಮಗೆ ಇಲ್ಲಿ ಬಂದಿರತಕ್ಕಂಥದ್ದು ಅಗ್ನಿಜ, ಅಗ್ನಿಯ ಮಗ ಸುಬ್ರಹ್ಮಣ್ಯ. ಅದರ ಸ್ಟೋರಿ ತುಂಬಾ ಡೀಪ್ ಉಂಟು, ಅದರಿಂದಾಗಿ ಅದನ್ನ ನನಗೆ ಹೇಳ್ತಾ ಇಲ್ಲ. ಅಂತೂ ಅಗ್ನಿಯ ಮಗನೂ ಕೂಡ ಹೌದು. ಅಗ್ನಿಜ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಸ್ಕಂದ. ಇನ್ನು ವ್ಯಾಖ್ಯಾನದಲ್ಲಿ ಬರೆಯಬೇಕಾದ್ರೆ ನಮಗೆ ಅಗ್ನಿಜ ಅಂತೇಳಿ ಅವನು ಕುಂಡ, ಅದರ ಭೂಮಿಯನ್ನು ಕೂಡ ಅಧಿಷ್ಠಾನ ದೇವತೆ, ಅಗ್ನಿಯನ್ನು ಹೊತ್ತಿರುವಂಥದ್ದು ಅಥವಾ ಅಗ್ನಿಯನ್ನು ಇರಿಸಿಕೊಂಡಿರುವಂಥದ್ದು, ಕುಂಡದಲ್ಲಿ ಆಶಯ ಕೊಟ್ಟಿರಿಸು, ಕುಂಡದ ಒಳಗೆ ಅಗ್ನಿಯನ್ನು ಇಡ್ತೇವೆ. ಆದ್ರಿಂದಾಗಿ ಅಲ್ಲಿ ಭೂಮಿಯು ಕೂಡ ಅಗ್ನಿಜ ಆಗ್ತದೆ. ಇನ್ನು ಕೇಶವ, ಅದರಲ್ಲಿ ವಿಷ್ಣು ಅಂತೇಳಿ ಬುಧನಿಗೆ ದೇವತೆ ವಿಷ್ಣು. ಕೇಶವ ಇಂದ್ರ, ಇದಿ ಪರಮೈಶ್ವರ್ಯ ಧಾತುವಿನ ರೂಪ. ಅದು ಇಂದ್ರನೂ ದೇವತೆ ಗುರುವಿಗೆ, ಹಾಗೆ ಪರಮೇಶ್ವರ್ಯ ಅಂತಂದ್ರೆ ಪರಮೇಶ್ವರನು ದೇವತೆ. ಮತ್ತೆ ಅರ್ಥಾತ್ ಅದರ ಅರ್ಥ ನಮಗೆ ಬ್ರಹ್ಮನು ಕೂಡ ದೇವತೆ ಅಂತೇಳಿ ಹೇಳ್ತಾರೆ. ಇನ್ನು ಶಚಿ ಅಂತೇಳಿ ಹೇಳಿದ್ರಿಂದಾಗಿ ಶಚಿ ಅಂತ ಹೇಳಿದ್ರೆ ಇಂದ್ರಾಣಿ ಎಂಬುದಾಗಿ ಅರ್ಥ, ಇಂದ್ರನ ಪತ್ನಿ. ಶುಕ್ರನಿಗೆ ಇಂದ್ರಾಣಿಯೂ ಹೌದು. ಶುಕ್ರನಿಂದಾಗಿ ಯಕ್ಷಿ ದೇವರ ಚಿಂತನೆ ಇದೆ. ಹಾಗೆ ಲಕ್ಷ್ಮೀ ದೇವಿಯ ಚಿಂತನೆಯನ್ನು ಕೂಡ ನಾವು ಶಕ್ತಿ ಸ್ವರೂಪದ ಸ್ತ್ರೀ ಅಂದ್ರೆ ಶಾಕ್ತೇಯ ಚಿಂತನೆಗಳನ್ನೆಲ್ಲ
ಅಂತಹ ದೇವತೆಗಳನ್ನೆಲ್ಲ ಶುಕ್ರನಿಂದಾಗಿ ಚಿಂತನೆ ಮಾಡಬಹುದು. ಇನ್ನು ಕ ಅಂತ ಹೇಳಿದ್ರೆ ಬ್ರಹ್ಮ, ಕ ಇತಿ ಬ್ರಹ್ಮ ಅಂತೇಳಿ ಬ್ರಹ್ಮನ ಚಿಂತನೆ ನಮಗೆ ಆ ಶನಿಯಿಂದಾಗಿ ಚಿಂತನೆಯನ್ನು ಮಾಡ್ತೇವೆ, ಬ್ರಹ್ಮ ಚಿಂತನೆಯನ್ನು. ಅಷ್ಟು ಮಾತ್ರ ಅಲ್ಲ, ಕ ಅಂತ ಹೇಳಿದ್ರೆ ಹಾಗೆ ನಾಮೈಕ ಗ್ರಹಣ, ಅದರಿಂದಾಗಿ ಕಾಲ ಎಂಬತಕ್ಕಂತಹ ಹೆಸರಿನ ದೇವತೆಯ ಒಂದು ಅಕ್ಷರ ಕ. ಅದರಿಂದಾಗಿ ಕಾಲನನ್ನು ಕೂಡ ನಮಗೆ ಯಮನನ್ನು ಕಾಲನನ್ನು ಕೂಡ ನಮಗೆ ಶನಿಯಿಂದಾಗಿ ಚಿಂತನೆ ಮಾಡುವಂತಹ ಕ್ರಮಗಳು. ಇದನ್ನು ಬೇರೆ ಶಾಸ್ತ್ರದಲ್ಲಿ ಹೇಳಬೇಕಾದ್ರೆ ದೇವತಾ ಚಿಂತನೆಯಲ್ಲಿ ಸೂರ್ಯಾದಿದ ಶಿವ ಶಿವ ಗುಹ ವಿಷ್ಣು ಕೇಂದ್ರ ಕಾಲ ಕ್ರಮೇಣ ಪತಯ ಕಥಿತ ಗ್ರಹಣ ಅಂತೇಳಿ ಹೇಳ್ತಾರೆ. ಸೂರ್ಯಾದಿತ ಕ್ರಮವಾಗಿ ಸೂರ್ಯನಿಂದಾಗಿ, ಸೂರ್ಯನಿಗೆ ಶಿವ, ಶಿವ ಅಂದ್ರೆ ಪಾರ್ವತಿ, ನಮಗೆ ಚಂದ್ರನಿಂದಾಗಿ ದುರ್ಗೆಯನ್ನ, ಹಾಗೆ ಗುಹ ಕುಜನಿಂದಾಗಿ ಗುಹ ಅಂದ್ರೆ ಸುಬ್ರಹ್ಮಣ್ಯ ದೇವರ ಚಿಂತನೆ, ಬುಧನಿಂದಾಗಿ ವಿಷ್ಣು, ವಿಷ್ಣು ಕೇಂದ್ರ ಕಾಲಾಹ, ಕ ಇಂದ್ರ ಕಾಲಾಹ. ಕ ಅಂತ ಹೇಳಿದ್ರೆ ಅಲ್ಲಿ ಬ್ರಹ್ಮ, ಗುರುವಿನಿಂದಾಗಿ ಬ್ರಹ್ಮ. ಇಂದ್ರ ಅಂತ ಹೇಳಿದ್ರೆ ಇಂದ್ರನನ್ನು ಶುಕ್ರನಿಂದಾಗಿ, ಕಾಲಾಹ ಕಾಲನನ್ನು ನಮಗೆ ಶನೈಶ್ಚರನಿಂದಾಗಿ ಅಂತ ಒಂದು ವ್ಯವಸ್ಥೆಯನ್ನು ಕೂಡ ಬೇರೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಥವಾ ಇಲ್ಲಿಗೆ ಸಂಬಂಧಪಟ್ಟ ಹಾಗೆ ವನ್ಯಂಬು ಭೂಮಿ ಹರಿಶಕ್ರ ಶಚೀವಿರಿಂಚಾಹ ತೇಷಾಂ ಪುನಃ ಮುನಿವರೈಹಿ ಪ್ರತಿದೇವತಾಶ್ಚ, ಇವುಗಳನ್ನು ಕೂಡ ಹೇಳಿದ್ದಾರೆ. ಯಾವುದೆಲ್ಲ? ವನ್ನಿ, ಅಂಬು, ಭೂಮಿ, ಅಲ್ಲಿ ಭೂಮಿ ದೇವಿಯ, ಅಲ್ಲಿ ಅಗ್ನಿಜ ಶಬ್ದಕ್ಕೆ ಭೂಮಿ ಅಂತೇಳಿ ಕೊಡ್ತಾರೆ. ಹರಿ ಅಂತ ಹೇಳಿದ್ರೆ ವಿಷ್ಣುವೇ, ಶಕ್ರ ಗುರುವಿನಿಂದಾಗಿ ಶಕ್ರ ಇಂದ್ರನು, ಶಚಿಯನ್ನು ಇಂದ್ರಾಣಿಯನ್ನು ನಮಗೆ ಶುಕ್ರನಿಂದಾಗಿ, ವಿರಿಂಚಾಹ ಬ್ರಹ್ಮನನ್ನು ನಮಗೆ ಯಾರಿಂದ? ಶನೀಶ್ವರನಿಂದಾಗಿ. ಇಂಥದ್ದೊಂದು ವ್ಯವಸ್ಥೆಯು ಕೂಡ ಇದೆ. ಸಾರಾವಲಿಯಲ್ಲಿ ಕೂಡ ಹೇಳಬೇಕಾದ್ರೆ ಪಾವಕ ಜಲಗುಡ ಗುಹ ಕೇಶವ ಶಕ್ರ ಶಚಿ ವೇದಸ ಪತಯ ಸೂರ್ಯಾದಿಗ್ರಹ ದೈವತ ಮಂತ್ರೈ ಸಂಪೂಜ್ಯ ದೇವತಾಂ ಆಶಾಂ ಕನಕ ಗಜ ವಾಹನಾದೀನ್ ಪ್ರಾಪ್ನೋತಿ ನೃಪೋಗತ ಶೀಘ್ರಂ ಹೇಳ್ತಾರೆ. ಅಂದ್ರೆ ಯಾವ ಗ್ರಹನಿಗೆ ಹೇಳಿರುವಂತ ಮುಂದಕ್ಕೆ ದೇವತೆಯನ್ನ, ಅವರ ದಿಕ್ಕನ್ನು ಹೇಳ್ತಾರೆ. ಈ ಗ್ರಹರಿಗೆ ಹೇಳಿರ್ತಕ್ಕಂತಹ ದೇವತೆಯನ್ನ ಪೂಜಿಸಿ ಆ ಗ್ರಹನಿಗೆ ಹೇಳಿರ್ತಕ್ಕಂಥ ದಿಕ್ಕುಗಳ ಕಡೆಗೆ ಹೋದ್ರೆ ನಮಗೀಗ ವ್ಯಾಪಾರಕ್ಕೆ ಹೋದ್ರೆ ಲಾಭ ಆಗ್ತದೆ. ಈಗಿನ ಕಾಲಕ್ಕೆ ಬಿಸಿನೆಸ್ ಮಾಡ್ಲಿಕ್ಕೆ ಯಾವ ಕಡೆಗೆ ಹೋಗ್ಬೋದು? ಬೆಂಗಳೂರಿಗೆ ಹೋಗ್ಬೋದು, ಮಂಗಳೂರಲ್ಲಿ ಮಾಡ್ಬೋದು, ಮೈಸೂರಲ್ಲಿ ಮಾಡ್ಬೋದು ಅಂತ ಹೇಳಿದ್ರೆ ಒಬ್ಬನ ಜಾತಕದಲ್ಲಿ ಯಾವ ಗ್ರಹ ಬಲಿಷ್ಠನಿದ್ದಾನೆ ಅದನ್ನು ನೋಡಿಕೊಂಡು ಹೇಳಬಹುದು, ಅದಕ್ಕೆ ದಿಕ್ಕನ್ನು ಹೇಳ್ತಾರೆ. ಅಥವಾ ಇಂತಹ ಈ ಗ್ರಹನಿಗೆ ಸಂಬಂಧಪಟ್ಟ ಈ ದೇವರನ್ನು ಪೂಜೆ ಮಾಡಿ ಆ ದಿಕ್ಕಿಗೆ ಹೋಗಿ ಅಂತೇಳಿ ನಾವು ನಿರ್ದೇಶನವನ್ನು ಕೊಡಬಹುದು. ಇನ್ನು ನಮಗೆ ಮುಂದಿನ ಪಾದದಲ್ಲಿ ನಮಗೆ ಪ್ರಾಗಾದ್ಯ ರವಿ ಶುಕ್ರಲೋಹಿತ ತಮಸ್ಸೌರೇಂದ್ರ ವಿತ್ ಸೂರಯ ಅಂತೇಳಿ ಗ್ರಹರಿಗೆ ಹೇಳಿರ್ತಕ್ಕಂಥ ದಿಕ್ಕುಗಳನ್ನ ಹೇಳ್ತಾರೆ. ಕ್ರಮವಾಗಿ ನಮಗೆ ಪೂರ್ವ ದಿಕ್ಕು, ದಿಕ್ಕು ಇದಕ್ಕೂ ಅಂತ ಆ ರೀತಿಯಲ್ಲಿ ವ್ಯವಸ್ಥೆ. ಪೂರ್ವ, ಆಗ್ನೇಯ, ದಕ್ಷಿಣ ನೈಋತ್ಯ, ಪಶ್ಚಿಮ ವಾಯವ್ಯ, ಉತ್ತರ ಈಶಾನ, ಇದು ವ್ಯವಸ್ಥೆ ನಮಗೆ. ಇದಕ್ಕೆ ಕ್ರಮವಾಗಿ ನಮಗೆ ಪೂರ್ವ ದಿಕ್ಕಿಗೆ ರವಿ, ಆಗ್ನೇಯ ದಿಕ್ಕಿಗೆ ಶುಕ್ರ, ರವಿ ಶುಕ್ರ ಲೋಹಿತ, ದಕ್ಷಿಣ ದಿಕ್ಕಿಗೆ ಕುಜಗ್ರಹ, ಇನ್ನು ಪಶ್ಚಿಮ ದಿಕ್ಕಿಗೆ ನೈಋತ್ಯ ದಿಕ್ಕಿಗೆ ನಮಗೆ ರವಿ ಶುಕ್ರ ಲೋಹಿತ ತಮ, ತಮ ಅಂತೇಳಿ ಹೇಳಿದ್ರೆ ರಾಹು ನೈಋತ್ಯ ದಿಕ್ಕಿಗೆ. ಪಶ್ಚಿಮ ದಿಕ್ಕಿಗೆ ಸೌರ ಅಂತೇಳಿ ಹೇಳಿದ್ರೆ ಶನೈಶ್ಚರ. ವಾಯವ್ಯ ದಿಕ್ಕಿಗೆ ಇಂದು ಅಂತೇಳಿ ಹೇಳಿದ್ರೆ ಚಂದ್ರ. ವಿತ್ ಅಂತೇಳಿ ಹೇಳಿದ್ರೆ ಬುಧ, ಅವನು ಉತ್ತರ ದಿಕ್ಕಿಗೆ. ಸೂರಿ ಅಂತ ಹೇಳಿ ಸೂರ್ಯ ಅಂತ ಹೇಳಿದ್ರೆ ಸೂರಿ, ಅದು ಬಹುವಚನವನ್ನು ಸೂರ್ಯ ಅಂತ ಹೇಳಿದ್ರೆ ಇಷ್ಟು ಗ್ರಹರ ಒಟ್ಟಿಗೆ ಸಮಾಸ ಮಾಡಿದ್ರಿಂದಾಗಿ ಎಲ್ಲ ಗ್ರಹರನ್ನು ತಗೊಂಡಿದ್ದಾರೆ. ಅಂತೂ ಸೂರಿ ಅಂತ ಹೇಳಿದ್ರೆ ಗುರುಗ್ರಹ. ಸೂರ್ಯ ಅಂತ ಹೇಳಿದ್ರೆ ಪಂಡಿತ ಎಂಬುದಾಗಿ ಅರ್ಥ. ಅದರಿಂದಾಗಿ ಗುರುಗ್ರಹನನ್ನು ಚಿಂತನೆ ಮಾಡಬೇಕು. ಸೂರ್ಯ ಶಬ್ದ ನಮಗೆ ವೇದದಲ್ಲಿ ಕೂಡ ಬರ್ತದೆ. ಇದಂ ವಿಡಕ್ರಮೇ ತ್ರೈದಾನಿದಾದೇವದಂ ಸಮೂರ್ಣಮ ಶಿವಾಂಗ್ರೇ ತ್ರೀಣಿ ಪದಾಂ ವಿಚಕ್ರಮೇ ಗೋಪಾಲ ತದ್ವಿಷ್ಣು ಪರಮಂ ಪದಂ ಸೂರ್ಯಾಹ, ಅದೇ ತದ್ವಿಷ್ಣು ಪರಮಂ ಪದಂ ಸುಧಾವಶಂ ಸೂರ್ಯಾಹ ಅಂತೇಳಿ ಹೇಳಿ ಅಲ್ಲಿ ಬರ್ತದೆ ಸೂರ್ಯಾಹ ಅಂತೇಳಿ.
ಅರ್ಥಾತ್ ನಮಗೆ ಪಂಡಿತರು ವಿದ್ವಾಂಸರು ಎಂಬುದಾಗಿ ಅರ್ಥ. ಅರ್ಥಾತ್ ಗುರುವಿಗೆ ಶಬ್ದ ಇರುವಂತದ್ದು, ಗುರುಗ್ರಹನಿಗೆ ಅವನ ದಿಕ್ಕು ನಮಗೆ ಈಶಾನ್ಯ ದಿಕ್ಕು ಆಗ್ತದೆ. ಹಾಗಿದ್ರೆ ಕ್ರಮವಾಗಿ ದಿಕ್ಕುಗಳು: ಪೂರ್ವ ದಿಕ್ಕಿಗೆ ರವಿ, ಆಗ್ನೇಯಕ್ಕೆ ಶುಕ್ರ, ದಕ್ಷಿಣಕ್ಕೆ ಕುಜ, ನೈಋತ್ಯಕ್ಕೆ ರಾಹು, ಪಶ್ಚಿಮಕ್ಕೆ ಶನಿ, ವಾಯವ್ಯಕ್ಕೆ ನಮಗೆ ಚಂದ್ರ, ಉತ್ತರಕ್ಕೆ ನಮಗೆ ಬುಧ, ಈಶಾನ್ಯಕ್ಕೆ ಗುರು ಅಧಿಪತಿಗಳು ಅಂತೇಳಿ ಗೊತ್ತಾಗ್ತದೆ. ಅದರಿಂದಾಗಿ ಈ ಗ್ರಹರ ಪೂಜೆಯನ್ನು ಮಾಡಿ ಆಯಾ ದಿಕ್ಕುಗಳಿಗೆ ಹೋದರೆ ನಮಗೆ ವ್ಯವಹಾರದಲ್ಲಿ ಆಗಲಿ ಅಥವಾ ಶತ್ರು ಜಯಗಳನ್ನಾಗಲಿ ಇದನ್ನೆಲ್ಲ ನಾವು ವ್ಯವಹಾರದಲ್ಲಿ ಲಾಭಗಳು. ಯುದ್ಧಕ್ಕೆ ಹೋದ್ರೆ ಶತ್ರು ಯಾರೊಬ್ಬ ರಾಜ್ಯ ದಂಡೆತ್ತಿ ಹೋದ್ರೆ ಆ ಪ್ರದೇಶಗಳಿಗೆ ಹೋಗಿ ವಿಜಯವನ್ನು ಹೊಂದುತ್ತಾನೆ ಅಂತೇಳಿ ಹೇಳಬೇಕು. ಕೊನೆಯ ಪಾದದಲ್ಲಿ ನಮಗೆ ಯಾರು ಶುಭಗ್ರಹರು ಯಾರು ಅಶುಭಗ್ರಹರು ಅಂತ ಹೇಳುವಂತ ವ್ಯವಸ್ಥೆ. ಇದು ಅತಿ ಮುಖ್ಯ ನಮಗೆ. ನಾವೆಲ್ಲ ಫಲಗಳನ್ನು ಹೇಳಬೇಕಾದ್ರೆ ಶುಭಗ್ರಹರು ಒಳ್ಳೆಯದನ್ನು ಮಾಡ್ತಾರೆ, ಅಶುಭಗ್ರಹರು ಕೆಟ್ಟದ್ದನ್ನು ಮಾಡ್ತಾರೆ, ಕೆಟ್ಟ ಫಲಗಳನ್ನು ಚಿಂತನೆ ಮಾಡ್ತಾರೆ. ಯಾರು ಶುಭರು ಯಾರು ಅಶುಭರು ಅಂತ ಹೇಳುವಂತ ಸರಿಯಾದ ಪರಿಜ್ಞಾನ ನಮಗೆ ಬೇಕಾಗ್ತದೆ ಇದನ್ನು ಚಿಂತನೆ ಮಾಡಬೇಕಾದ್ರೆ. ಇನ್ನೊಂದು ಕೃಷ್ಣೀಯದಲ್ಲಿ ಒಂದು ದಿಕ್ಕುಗಳನ್ನು ಹೇಳಿದ್ದಾರೆ ಗ್ರಹರಿಗೆ. ಅದನ್ನು ನಮಗೆ ಅಷ್ಟಮಂಗಲ ಪ್ರಶ್ನೆಯಲ್ಲೆಲ್ಲ ಬಳಸಿಕೊಳ್ತೇವೆ. ದೇವತಾ ಆರಾಧನೆಯಲ್ಲಿ ಅದನ್ನು ಬಳಸಿಕೊಳ್ಳುವಂತ ಪದ್ಧತಿ ಉಂಟು. ಅದರಿಂದಾಗಿ ಅದೊಂದು ರವಿ, ಕುಜ, ಗುರು, ಶಶಿತನಯ, ಭೃಗುಜ, ಸೌರೇಂದು, ಸೈಮಿಕೆಯಾನಾಂ ಪ್ರಾದಕ್ಷಿಣ್ಯೇನ ದಿಶಃ ಪ್ರಾಚ್ಯಾದ್ಯ ಕಲ್ಪಿತಾಶ್ಚ ಅನ್ಯೈಹಿ ಅಂತೇಳಿ ಬೇರೆಯವರಿಂದ ಈ ರೀತಿಯ ಒಂದು ಚಿಂತನೆ ಉಂಟು ಅಂತೇಳಿ ಹೇಳ್ತಾರೆ. ಧನ್ಯ ಅರ್ಕಾರ ಜೀವವಿತ್ ಶುಕ್ರ ಮಂದಚಂದ್ರಾಹಾಯ ಕ್ರಮ ಅಂತೇಳಿ ಕ್ರಮವಾಗಿ 8 ದಿಕ್ಕುಗಳಿಗೆ ಹೇಳ್ತಾರೆ. ಮೊದಲನೇ ಪೂರ್ವ ದಿಕ್ಕಿಗೆ ರವಿ, ಆಗ್ನೇಯಕ್ಕೆ ಕುಜ, ದಕ್ಷಿಣಕ್ಕೆ ಗುರು, ನೈಋತ್ಯಕ್ಕೆ ಶಶಿತನಯ ಅರ್ಥಾತ್ ಬುಧ, ಪಶ್ಚಿಮಕ್ಕೆ ಶುಕ್ರ, ವಾಯವ್ಯಕ್ಕೆ ಶನೈಶ್ಚರ, ಉತ್ತರಕ್ಕೆ ಚಂದ್ರ, ಈಶಾನ್ಯಕ್ಕೆ ನಮಗೆ ರಾಹು. ಈ ರೀತಿಯಲ್ಲಿ ಒಂದು ವ್ಯವಸ್ಥೆ ಉಂಟು. ಇದು ಅಷ್ಟಮಂಗಲದಲ್ಲಿ ನಮಗೆ ಗ್ರಹರ ಪೂಜೆಯನ್ನು ಮಾಡ್ಲಿಕ್ಕೆ ಉಂಟು. ಕವಡೆಗಳನ್ನು ಇಟ್ಟು 8 ದಿಕ್ಕಿನಲ್ಲಿ 8 ಗ್ರಹರ ಆರಾಧನೆ ಮಾಡ್ಲಿಕ್ಕೆ ಉಂಟು. ಅದರಲ್ಲಿ ಈ ಕ್ರಮವನ್ನ ಇಟ್ಕೊಳ್ತೇವೆ. ಬಟ್ ಚಿಂತನೆಗಳಲ್ಲಿ ನಿಮಗೆ ದಿಕ್ಕಿನ ಚಿಂತನೆಗಳಲ್ಲಿ ಅಂತೇಳಿ ಬಂದಾಗ ಪ್ರಾಗಾದ್ಯ ರವಿ ಶುಕ್ರ ಏನು ವರಾಹವೀರಾಚಾರ್ಯರ ಮತ ಇದೆ, ಸರ್ವತ್ರ ವ್ಯಾಪ್ತವಾಗಿರ್ತವೆ. ಅಂದ್ರೆ ಪ್ರಸಿದ್ಧವು ಅನುಭವಕ್ಕೂ ಬರುವಂತ ಮತ. ಅದನ್ನ ಇಟ್ಕೊಂಡ್ರೆ ಸಾಕು. ಇನ್ನು ಯಾರು ಶುಭಗ್ರಹರು ಯಾರು ಅಶುಭಗ್ರಹರು ಅಂತ ಹೇಳುವ ಚಿಂತನೆ ಬಂದಾಗ ನಮಗೆ ಕ್ಷೀಣೇಂಬರ್ಕ ಮಹೀಸುತಾರ್ಕತನಯ ಪಾಪಾ ಬುಧಸ್ಥೈರ್ಯುತ ಅಂತ ಹೇಳ್ತಾರೆ. ಇಷ್ಟು ಜನರು ಪಾಪಗ್ರಹರು ಯಾರೆಲ್ಲ? ಕ್ಷೀಣೇಂದು ಅಂದ್ರೆ ಕ್ಷೀಣವಾಗಿರ್ತಕ್ಕಂತಹ ಇಂದು. ಕ್ಷೀಣೇಂದು ಅಂತ ಹೇಳಿದ್ರೆ ನಮಗೆ ಯಾವ ಅಂದ್ರೆ ಬಲ ಇಲ್ಲದೆ ಇರ್ತಕ್ಕಂಥ ಚಂದ್ರ, ಕ್ಷೀಣನಾಗಿರ್ತಕ್ಕಂಥ ಚಂದ್ರ ಅಂತ. ಈ ವ್ಯಾಖ್ಯಾನದಲ್ಲಿ ಈಗ ಅಷ್ಟಮಿಯಿಂದ ಅಷ್ಟಮಿವರೆಗೆ ಅಂತ ಹೇಳುವಂತ ವ್ಯವಸ್ಥೆಗಳೆಲ್ಲ ಇದೆ. ಆದ್ರೆ ಸರಿಯಾದ ಕ್ಷೀಣೆಯನ್ನು ಅಂತ ಹೇಳಿದ್ರೆ ಅಮಾವಾಸ್ಯ ಚತುರ್ದಶ್ಯೋ ಅಥವಾ ಅಮಾಯಾಂಚ ಚತುರ್ದಶ್ಯಾಂ ಕ್ಷೀಣಚಂದ್ರೋ ನ ಸರ್ವದಾ ಅಂತ ಹೇಳ್ತಾರೆ. ಅಮಾವಾಸ್ಯೆ ಮತ್ತೆ ಚತುರ್ದಶಿ ಅಂದ್ರೆ ಕೃಷ್ಣ ಚತುರ್ದಶಿ ಮತ್ತೆ ಅಮಾವಾಸ್ಯೆಯ ಚಂದ್ರ ಬಿಟ್ಟು ಉಳಿದ ಚಂದ್ರ ಕ್ಷೀಣಚಂದ್ರ ಅಲ್ಲ. ಈ 2 ದಿವಸದ ಚಂದ್ರ ಮಾತ್ರ ನಮಗೆ ಕ್ಷೀಣಚಂದ್ರ ಅಂತೇಳಿ ಇಟ್ಕೊಳ್ಬೇಕು ಅಂತೇಳಿ ಸರ್ವತ್ರ ನಿಯಮ. ಈ ಕ್ಷೀಣಚಂದ್ರನು ಪಾಪನೇ, ಅವನು ಪಾಪಗ್ರಹರ ಲಿಸ್ಟಿಗೆ ಸೇರ್ತಾನೆ, ಅವನು ಶುಭ ಅಲ್ಲ ಅಂತ. ಅರ್ಕ ರವಿಯು ಪಾಪ, ಹಾಗೆ ಮಹೀಸುತ ಭೂಮಿಯ ಮಗ ಕುಜನು ಪಾಪಗ್ರಹ. ಅರ್ಕತನಯ ಅರ್ಕತನಯ ಅದು ಬಹುವಚನ ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಉಳಿದ ಗ್ರಹರನ್ನು ಹೇಳಿದ್ದಾರೆ. ಅದರಿಂದ ಅರ್ಕತನಯ ಅಂತ ಹೇಳಿ ಬರ್ತಿದ್ದಾರೆ. ಅದು ಸಮಾಸ ಮಾಡಿ ಬಿಡಿಸಿದಾಗ ಅರ್ಕತನಯ. ಅರ್ಕತನಯನು ಕೂಡ ಅಂದ್ರೆ ಸೂರ್ಯನ ಮಗ ಶನೈಶ್ಚರನು ಕೂಡ ನಮಗೆ ಪಾಪಗ್ರಹನಾಗ್ತಾನೆ. ಇಷ್ಟು ಮಾತ್ರ ಅಲ್ಲ, ಪಾಪಾಹ ಬುಧ ತೈರಿಹಿ ಯುತಃ. ಬುಧನು ಪಾಪಗ್ರಹ, ತೈಹಿ ಅಂತ ಹೇಳಿದ್ರೆ ಪಾಪಗ್ರಹರ ಜೊತೆಗೆ ಅಂತ ಅರ್ಥ. ಪಾಪಗ್ರಹರೊಂದಿಗೆ ಯುತಃ ಸೇರಿದಾಗ ಬುಧನು ಕೂಡ ಪಾಪನಾಗ್ತಾನೆ. ಅರ್ಥಾತ್ ಪಾಪಯುತಿಯು ಇರತಕ್ಕಂತಹ ಅಂದ್ರೆ ಪಾಪಗ್ರಹರ ಜೊತೆಗಿರುವಂತಹ ಬುಧ, ಕ್ಷೀಣೆ ಎಂದು ಅಂದ್ರೆ ಕ್ಷೀಣವಾಗಿರ್ತಕ್ಕಂಥ ಚಂದ್ರ, ಹಾಗೆ ರವಿ, ಕುಜ, ಶನೈಶ್ಚರನೆಲ್ಲ ಪಾಪಗ್ರಹರು.
ಆದ್ರೆ ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳುಂಟು. ಏನಂತ ಹೇಳಿದ್ರೆ ಆ ಚಂದ್ರ ಬುಧನ ಜೊತೆಗೆ ಇರುವಂತಹ ಪಾಪಗ್ರಹರ ಜೊತೆಗಿರುವಂತಹ ಬುಧ ತುಂಬಾ ಪಾಪ ಅಂತೇಳಿ ಅಲ್ಲ, ಅವನು ಸ್ವಲ್ಪ ಪಾಪಗ್ರಹ ಅಂತೇಳಿ. ಆ ನಂತರದಲ್ಲಿ ಕ್ಷೀಣಚಂದ್ರ, ಅವನಿಗೆ ಸ್ವಲ್ಪ ಜಾಸ್ತಿ ಪಾಪತ್ವ, ಇವನಿಗಿಂತ ಬುಧನಿಗಿಂತ ಸ್ವಲ್ಪ ಜಾಸ್ತಿ. ಯಾಕಂತ ಹೇಳಿದ್ರೆ ಕ್ಷೀಣಚಂದ್ರ ಸ್ವಲ್ಪ ಪಾಪತ್ವ ಅಂತೇಳಿ. ಇನ್ನು ಅದರಿಂದಾಗಿ ಸ್ವಲ್ಪ ಜಾಸ್ತಿ ನಮಗೆ ಪಾಪತ್ವ ಕುಜನಿಗೆ, ಸಾರಿ ಅರ್ಕ ಸೂರ್ಯನಿಗೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಈ ಚಂದ್ರನಿಗೆ ಪಾಪತ್ವ ಯಾಕೆ ಕ್ಷೀಣ ಚಂದ್ರನಿಗೆ ಅಂತ ಹೇಳಿದ್ರೆ, ಕ್ಷೀಣ ಚಂದ್ರ ಹೇಳಿದ್ದಾಗ ಚಂದ್ರ ಎಲ್ಲಾ ಗ್ರಹರಿಗೂ ಕೂಡ ಚಂದ್ರನಿಗೆ ಬಲ ಇದ್ರೆ ಎಲ್ಲಾ ಗ್ರಹರಿಗೂ ಬಲ ಇದ್ದ ಹಾಗೆ ಅಂತೇಳಿ ಹಿಂದೆ ನಾವು ನೋಡಿದ್ದೇವೆ. ಆದ್ರಿಂದಾಗಿ ಚಾಂದ್ರಂ ವೀರ್ಯಂ ವೀರ ಬೀಜಂ ಗ್ರಹಣ ಅಂತೇಳಿ ಹೇಳ್ತಾರೆ. ಚಂದ್ರನಿಗೆ ಬಲಿಷ್ಠತ್ವ ಇದ್ರೇನೆ ಉಳಿದ ಗ್ರಹರಿಗೆ ಬಲಿಷ್ಠತ್ವ ಅಂತ ಹೇಳಿ. ಅವರಿಲ್ಲದಿದ್ರೆ ಒಳ್ಳೆಯ ಫಲವನ್ನು ಕೊಡುದಿಲ್ಲ ಅಂತೇಳಿ ಇರುವುದರಿಂದಾಗಿ ಉಳಿದವರೆಲ್ಲ, ಚಂದ್ರನಿಗೆ ಕ್ಷೀಣ ಚಂದ್ರ ಆದ್ರೆ ಉಳಿದವರೆಲ್ಲ ಬಲವನ್ನು ಕೊಡುದಿಲ್ಲ, ಅದರಿಂದಾಗಿ ಅವನು ಪಾಪನಾಗ್ತಾನೆ ಅಂತೇಳಿ ಒಂದು ವ್ಯವಸ್ಥೆ. ಅದರಿಂದಾಗಿ ಕ್ಷೀಣ ಚಂದ್ರ ಮೊದಲಿಗೆ ಪಾಪ ಬುಧ, ಪಾಪ ಇತಿ ಇರತಕ್ಕಂಥ ಅಂದ್ರೆ ಪಾಪಗಾರರ ಜೊತೆಗಿರತಕ್ಕಂಥ ಬುಧನು ಕೂಡ ಪಾಪ. ಅದಕ್ಕಿಂತಲೂ ಸ್ವಲ್ಪ ಪಾಪ ನಮಗೆ ಜಾಸ್ತಿ ಯಾರು ಅಂತ ಹೇಳಿದ್ರೆ ಕ್ಷೀಣಚಂದ್ರ. ಈ ಕ್ಷೀಣಚಂದ್ರನಿಗಿಂತಲೂ ಸ್ವಲ್ಪ ಪಾಪ ಜಾಸ್ತಿ ಯಾರು ಅಂತ ಹೇಳಿದ್ರೆ ಸೂರ್ಯ. ಸೂರ್ಯನಿಗಿಂತಲೂ ಜಾಸ್ತಿ ಯಾರು ಅಂತ ಹೇಳಿದ್ರೆ ಕುಜ. ಕುಜನಿಗಿಂತಲೂ ಅತೀ ಪಾಪ ಗ್ರಹ ಯಾರು ಅಂತ ಹೇಳಿದ್ರೆ ನಮಗೆ ಶನೀಶ್ಚರ. ಈ ವ್ಯವಸ್ಥೆ ಯಾಕೆ ಅಂತ ಹೇಳಿದ್ರೆ, ಈ ರವಿಗೆ ಕುಜನಷ್ಟು ಅಥವಾ ಶನಿಯಷ್ಟು ಪಾಪ ಅಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ, ರವಿಗೆ ನಾವು ಗುಣವನ್ನ ಹೇಳಬೇಕಾದ್ರೆ ಸಾತ್ವಿಕ ರಾಜಸ ತಾಮಸ ಅಂತ ಹೇಳ್ಬೇಕಾದ್ರೆ ರವಿಗೆ ಮುಂದಕ್ಕೆ ಅದು ಬರ್ತದೆ. ಅವನು ಸಾತ್ವಿಕ ಸ್ವರೂಪ, ಅದರಿಂದಾಗಿ ರವಿ ಸ್ವಲ್ಪ ಪಾಪ. ಅದಕ್ಕಿಂತಲೂ ಜಾಸ್ತಿ ನಮಗೆ ಯಾರು ತಾಮಸ ಸ್ವರೂಪನಾಗಿರ್ತಕ್ಕಂಥ ಕುಜನು ಅವನು ತಮೋಮಯ ಆಗಿದ್ದಾನೆ, ಅದರಿಂದಾಗಿ ಅವನು ಪಾಪ ಜಾಸ್ತಿ ಅಂತ. ಇನ್ನು ಶನೀಶ್ವರ ಇನ್ನೂ ಜಾಸ್ತಿ ಯಾಕೆ ಅಂತ ಹೇಳಿದ್ರೆ, ಅವನಿಗೂ ಹಿಂದೆ ಕೇಳ್ಬೇಕಾದ್ರೆ ದುಃಖಂ ಅಂತ ಕಾಲಾತ್ಮ ದಿನ ಕರ್ಮನಸ್ತು ಹಿನಕು ಸತ್ವಂ ಕುಜೋಜ್ಞವಚು ಜೀವೋಜ್ಞಾನಸ್ಕೆ ಸಿದಷ್ಟ ಮದನ ದುಃಖಂ ದಿನೇಶಾತ್ಮಜಃ ಅಂತ ಹೇಳಿದ್ದಾರೆ. ಆ ಶನಿಯಿಂದಾಗಿ ದುಃಖವನ್ನೇ ಚಿಂತನೆ ಮಾಡುವಂಥದ್ದು. ಅಲ್ಲಿ ಕುಜನಿಗೆ ಒಂದು ಒಳ್ಳೆ ಫಲ ಹೇಳಿದ್ದಾರೆ. ಆದ್ರಿಂದಾಗಿ ಈ ಶನೀಶ್ವರ ಅಂತ ಹೇಳುವಂತ ಅವನಿಗಿಂತಲೂ ಪಾಪ ಅಂತೇಳಿ, ಅತ್ಯಂತ ಪಾಪ ಅಂತೇಳಿ ತಿಳ್ಕೊಳ್ಬೇಕು ಅಂತ. ಇದಕ್ಕೆ ಯವನಾಚಾರ್ಯರು ಕೂಡ ಹೇಳ್ತಾರೆ, ಕ್ರೂರಗ್ರಹವರ್ಕ ಕುಜ ಸೂರ್ಯ ಜೌತು ಪಾಪು ಶುಭಾಹ ಶುಕ್ರ ಶಶಾಂಕ ಜೀವಾಹ ಅಂತ. ಈ ಅವರು ಹೇಳ್ಬೇಕಾದ್ರೆ ಸೂರ್ಯ ನನ್ನ ಪಾಪ ಅಂತೇಳಿ ಹೇಳುದಿಲ್ಲ, ಅವನು ಕ್ರೂರ ಗ್ರಹ ಅಂತ ಹೇಳ್ತಾರೆ. ಕುಜ ಸೂರ್ಯಜವು ಪಾಪವು, ಅವರು ಕುಜ ಮತ್ತೆ ಶನೇಶ್ವರ ಪಾಪಗ್ರಹರು. ಶುಭ ಗ್ರಹರು ಶುಕ್ರ ಶಶಾಂಕ ಜೀವಾಹ, ಶುಕ್ರ ಚಂದ್ರ ಹಾಗೆ ಗುರು ಅಂತೇಳಿ. ಮತ್ತೆ ಬುಧ ಪಾಪಯುತಿ ಇಲ್ಲದೆ ಇರತಕ್ಕಂಥ ಬುಧನು ಶುಭ ಗ್ರಹನೇ. ಇದರದ್ದೆಲ್ಲ ಪ್ರಯೋಜನ ಏನು ಅಂತ ಹೇಳಿದ್ರೆ, ಒಬ್ಬನ ಜಾತಕದಲ್ಲಿ ಶುಭಗ್ರಹರು ಬಲಿಷ್ಠನಾಗಿದ್ರೆ ಸಾರಾವಲಿಯಲ್ಲಿ ಹೇಳಬೇಕಾದ್ರೆ ಆಚಾರ ಸತ್ವ ಶುಭ ಶೌಚ ಯುತ ಸ್ವರೂಪ ತೇಜಸ್ವಿನ ಕೃತವಿದೋ ದ್ವಿಜದೇವ ಭಕ್ತಾಹಂ ಸ್ರಗ್ವಸ್ತ್ರ ಗಂಧ ಜಲಭೂಷಣ ಸಂಪ್ರಿಯಾಶ್ಚ ಸೌಮ್ಯಗ್ರಹೀರ್ಬಲಯುತೈ ಪುರುಷ ಭವಂತಿ ಅಂತ ಹೇಳ್ತಾರೆ. ಆಚಾರ ಸತ್ವ ಶುಭ ಶೌಚಯುತ, ಒಳ್ಳೆ ಆಚಾರವಂತನು, ಸತ್ವಗುಣ ಉಳ್ಳಂತವನು, ಶುಭನು, ಶೌಚ ಉಳ್ಳವಂತವನು, ಒಳ್ಳೆಯ ಸ್ವರೂಪ, ಒಳ್ಳೆಯ ರೂಪವಂತನು, ತೇಜಸ್ವಿಯು ತೇಜಸ್ವಿನಃ, ಕೃತವಿದ ಅಂದ್ರೆ ಕೃತಜ್ಞನು, ಮಾಡಿದ ಉಪಕಾರವನ್ನು ತಿಳ್ಕೊಂಡಿರ್ತಕ್ಕಂಥವನು, ದ್ವಿಜದೇವ ಭಕ್ತ ಬ್ರಾಹ್ಮಣದಲ್ಲಿಯೂ ದೇವರಲ್ಲಿಯೂ ಭಕ್ತಿ ಉಳ್ಳಂತವನು, ಒಳ್ಳೆಯ ವಸ್ತ್ರ ಗಂಧ ಜಲ ಭೂಷಣಗಳಲ್ಲೆಲ್ಲ ಆಸಕ್ತಿ ಇರತಕ್ಕಂಥವನು, ಎಲ್ಲ ಅಂತಹ ಒಳ್ಳೆಯ ಮನುಷ್ಯ ಹುಟ್ಟುತ್ತಾನೆ. ಸೌಮ್ಯಗ್ರಹರೇ ನಮಗೆ ಶುಭಗ್ರಹರೇ ಬನಜಾತಕ ಬಲಿಷ್ಠನಾಗಿದ್ರೆ. ಪಾಪಗ್ರಹರು ಬಲಿಷ್ಠನಾಗಿದ್ರೆ ಬನಜಾತಕದಲ್ಲಿ ಲುಬ್ಧಾಹ ಕುಕರ್ಮ ನಿರತಾಹ ನಿಜ ಕಾರ್ಯ ನಿಷ್ಠಾಹ ಸಾಧುದ್ವಿಷ ಸಕಲಃ ಅಷ್ಟ ತಮೋಭಿಭೂತಾಹ ಕ್ರೂರಾಹ ಸದಾ ವಧರತಾ ಮಲಿನಾ ಕೃತಜ್ಞಾಃ ಪಾಪಗ್ರಹಿರ್ಬಲಯುತೈಃ ಪಿಶುನಾ ಕುರೂಪಾಹ. ಲೋಭಿಗಳು, ಕುಕರ್ಮ ಕೆಟ್ಟ ಕಾರ್ಯಗಳಲ್ಲಿಯೇ ನಿರತರಾಗಿರ್ತಕ್ಕಂಥವರು, ನಿಜ ಕಾರ್ಯ ನಿಷ್ಠ ಅಂದ್ರೆ ಸ್ವಾರ್ಥಿಗಳು ಅಂತ, ತನ್ನ ಕೆಲಸ ಮಾತ್ರ ಮಾಡುವಂಥವ್ರು ಅಂತ. ಸಾಧು ದ್ವಿಷ, ಒಳ್ಳೆಯ ಜನರನ್ನು ಸಾಧು ಸಜ್ಜನರನ್ನೆಲ್ಲ ದ್ವೇಷ ಮಾಡತಕ್ಕಂಥವರು. ಸಕಲ ಹಾಷ್ಟ, ಎಲ್ಲವನ್ನು ಹಾನಿಗೊಳಿಸ್ತಕ್ಕಂಥವರು. ತಮೋಭಿಭೂತ, ತುಂಬಾ ತಾಮಸಿಕ ಗುಣವುಳ್ಳವರು. ಕ್ರೂರಾಹ, ಕ್ರೂರ ಬುದ್ಧಿಯವರು. ಸದಾ ವಧರತಾಹ, ಯಾವಾಗಲೂ ಹೊಡೆಯೋದು ಬಡಿಯೋದು ಕಡಿಯೋದು ಇತ್ಯಾದಿಗಳ ಮನಸ್ಸಲ್ಲೇ ಇರತಕ್ಕಂಥವರು. ಮಲಿನಾಹ, ಮಲಿನರು. ಕೃತಜ್ಞ,
ಮಾಡಿದ ಉಪಕಾರದ ಸ್ಮರಣೆ ಇಲ್ಲದವರು, ಪಿಶುನಾಹ, ಚಾಡಿಕೋರರು, ಕುರೂಪಾಹ, ಕೆಟ್ಟ ರೂಪವುಳ್ಳಂತವರೆಲ್ಲ ಪಾಪಗ್ರಹರು, ಯಾರಾದ್ರೂ ಜಾತಕದಲ್ಲಿ ಪಾಪಗ್ರಹರ ಬಲಿಷ್ಠರಾಗಿದ್ರೆ ಇಂಥವರು ಆಗ್ತಾರೆ ಅಂತ ಹೇಳುವಂತ ಒಂದು ವ್ಯವಸ್ಥೆ. ಇದಕ್ಕೋಸ್ಕರ ಶುಭ ಪಾಪ ಅಂತ ಹೇಳಿ ಒಂದು ವಿಭಾಗವನ್ನ ಆಚಾರ್ಯರು ಮಾಡಿದ್ದಾರೆ. ಇವತ್ತಿನ ಪಾಠ ಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತಃ ಶಶಪೃತೋ ವರ್ತಾ ಪುನರ್ಜನ್ಮನಾಮಾಪ್ನೇತಿ ಆತ್ಮವಿದಾಂಕೃತಶ್ಚೇಟತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರುತೌ ವಾಚಂ ನ ಸದಧಾತ್ಮನೇಕ ಕಿರಣ ಸ್ತ್ರೀಲೋಕ್ಯ ದೀಪೋ ರವಿಃ. ಏನಾದ್ರೂ ಸಂಶಯಗಳಿದ್ರೆ ಒಂದ್ 2 ನಿಮಿಷ ಇಡ್ತೇನೆ ಮತ್ತೆ.